ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ತಿರ್ಬೋದು ನೀವು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸುಂದರವಾಗಿರೋ ಜಾಗಕ್ಕೆ ಬಂದಿದ್ದೀವಿ ಅಂಡ್ ಇದರ ಹೆಸರು ಶಲ್ವಿ ಗಾರ್ಡನ್ ಪ್ರಾಪರ್ಟೀಸ್ ಅಂತ. ನಮ್ಮ ಶಾಲ್ವಿ ಗಾರ್ಡನ್ಸ್ 100% ಬಯಪ್ಪ ಅಪ್ರೂವ್ಡ್ ಆಗಿದೆ. ನೀವು ನೋಡ್ತಿರ್ಬೋದು ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ನಂದಿ ಹಿಲ್ಸ್. 30 feet ವೈಡ್ ಟಾರ್ ರೋಡ್ಸ್ ಕೂಡ ನಿಮಗೆ ಪ್ರೊವೈಡ್ ಆಗಿದೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ, ಅಂಡರ್ ಗ್ರೌಂಡ್ ಸ್ಯಾನಿಟರಿ ಪೈಪ್ ಲೈನ್ಸ್ ಅಂಡ್ STP ಟ್ಯಾಂಕ್ಸ್ ಕೂಡ ಇದೆ ಅಂಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಅಂಡ್ ಪ್ರತಿ ಒಂದು ಇಂಡಿವಿಜುವಲ್ ಪ್ಲಾಟ್ಸ್ ಗಳಿಗೂ ಇಂಡಿವಿಜುವಲ್ ವಾಟರ್ ಪೈಪ್ ಲೈನ್ಸ್ ಕೂಡ ಪ್ರೊವೈಡ್ ಆಗಿದೆ ಅಂಡ್ ಓವರ್ ಹೆಡ್ ಟ್ಯಾಂಕ್ಸ್ ಕೂಡ ಕಾಣ್ತಾ ಇದೆ. ಮೇಲೆ 60,000 ವಾಟರ್ ಲೀಟರ್ ಕೆಪಾಸಿಟಿ ಇದೆ, ಕೆಳಗಡೆ 40,000 ಲೀಟರ್ ವಾಟರ್ ಕೆಪಾಸಿಟಿ ಇದೆ. ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ತಿರ್ಬೋದು ನೀವು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸುಂದರವಾಗಿರೋ ಜಾಗಕ್ಕೆ ಬಂದಿದ್ದೀವಿ ಅಂಡ್ ಇದರ ಹೆಸರು ಶಲ್ವಿ ಗಾರ್ಡನ್ ಪ್ರಾಪರ್ಟೀಸ್ ಅಂತ. ನೀವು ನೋಡಿ ಎಷ್ಟು ಸಕ್ಕತ್ತಾಗಿ ಎಷ್ಟು ವಿಶಾಲವಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಅಂಡ್ ಎಸ್, ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ನೇಚರ್, ಕಂಫರ್ಟ್ ಅಂಡ್ ಅ ಮಾಡರ್ನ್ ಲೈಫ್ ಸ್ಟೈಲ್ ಬಿಗಿನ್ಸ್. ಯಾರ್ಯಾರು ನಿಮ್ ಕನಸಿನ ಮನೆ ಕಟ್ಟಬೇಕು ಅಂತ ಇದ್ದೀರಾ, ಅದು ಅಲ್ಲದೆ ಒಂದು ತುಂಬಾ ಕಾಮ್ ಆಗಿರೋ ಎಲ್ಲಾ ತರ ಫೆಸಿಲಿಟಿ ಇರೋ ಜಾಗದಲ್ಲಿ ನೀವು ಯಾರ್ಯಾರು ಮನೆ ಕಟ್ಟಬೇಕು ಅಂತ ಹುಡುಕ್ತಿದ್ದೀರಾ, I wish and I personally prefer you all to refer this. ತುಂಬಾ ಚೆನ್ನಾಗಿದೆ and it's just a 15 minutes distance, like driving ಅಲ್ಲಿ ಟ್ರೈ ಮಾಡ್ಕೊ ಬಂದ್ರೆ 15 minutes distance ಅಷ್ಟೇನೆ from the international ದೇವನಹಳ್ಳಿ ಏರ್ಪೋರ್ಟ್ ಇಂದ. ಆಮೇಲೆ just a 5 minutes driving from the ದೇವನಹಳ್ಳಿ ಹೈವೇ ಇಂದ ಬರೀ 5 minutes. and ನೀವು ನೋಡ್ತಿರ್ಬೋದು ರೋಡ್ ಇವಾಗ ಆಸ್ ಆಫ್ ನಾವ್ ಇದು 40 feet ಇದೆ, ಬಟ್ 80 feet ಎಕ್ಸ್ಟೆಂಡ್ ಆಗ್ತಿದೆ. MDR ಅಪ್ರೂವ್ಡ್ ಕೂಡ ಆಗಿದೆ. ಅತಿ ಶೀಘ್ರದಲ್ಲಿ ಇದು 80 feet ರೋಡ್ ಕೂಡ ಆಗತ್ತೆ. ಅಂಡ್ ಇದಕ್ಕಿಂತ ನಿಮ್ಗೆ ಏನ್ ಬೇಕು ಹೇಳಿ, ಎಲ್ಲಾ ತರ ಫೆಸಿಲಿಟಿ ಇದೆ ಅಂಡ್ ಎಲ್ಲಾ ತರ ನಮ್ಗೆ ಕನ್ವೀನಿಯಂಟ್ ಇದೆ. ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ ಬೇಕಾಗಿರೋ ಎಲ್ಲಾ ತರ ಫೆಸಿಲಿಟೀಸ್ ಇದೆ. ಅಂಡ್ ಯಾರ್ಯಾರು ನಿಮ್ ಕನಸಿನ ಮನೆ ಕಟ್ಟಬೇಕು ಅಂತ ಅಂತಿದ್ದೀರಾ, ನಾನ್ ಪ್ರಿಫರ್ ಮಾಡ್ತೀನಪ್ಪ. ತುಂಬಾ ಚೆನ್ನಾಗಿದೆ ಸೈಟ್ ಅಂಡ್ ನಾನ್ ಪ್ರಿಫರ್ ಮಾಡ್ತೀನಿ ಎಲ್ಲರೂ ತಗೊಳ್ಳೋದಕ್ಕೆ. ಶಲ್ವಿ ಗಾರ್ಡನ್ಸ್ ಪ್ರೀಮಿಯಂ ಪ್ಲಾಟ್ಸ್, ಇಟ್ಸ್ ಆಫ್ 2 acres. ಟೋಟಲ್ ಆಗಿ 41 ಪ್ಲಾಟ್ಸ್ ಇದೆ. 30-40 ಡೈಮೆನ್ಷನ್ಸ್ ಅಲ್ಲಿ 22 ಪ್ಲಾಟ್ಸ್ ಸಿಗುತ್ತೆ ಅಂಡ್ ಆರ್ ಪ್ಲಾಟ್ಸ್ ಅಲ್ಲಿ 19 ಪ್ಲಾಟ್ಸ್ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ಟೋಟಲ್ ಆಗಿ 41 ಪ್ಲಾಟ್ಸ್ ಇರೋ ಜಾಗ ಇದು. ಅಂಡ್ ಮೋರ್ ಓವರ್ ಇಟ್ಸ್ 100% ವಾಸ್ತು ಕಂಪ್ಲೀಟ್ ಪ್ಲಾಟ್ಸ್. ಸೂರ್ಯ ನೋಡಿ ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ. ಸೊ ಅದರಿಂದ ಪ್ರತಿಯೊಬ್ರು ಯಾರೇ ನಾವು ನೋಡ್ತಿರ್ತೀವಲ್ವಾ, ಈ ಕಡೆ ನಮ್ಗೆ ಕರೆಕ್ಟ್ ಆಗಿರೋ ಜಾಗ ಬೇಕು ಅಂಡ್ ಕರೆಕ್ಟ್ ಆಗಿರೋ ವಾಸ್ತು ಬೇಕು ಅಂತೀರಾ, ಸೊ ಅಂತವ್ರಿಗೆ ಇದು ತುಂಬಾ ಪ್ರಿಫರಬಲ್ ಜಾಗ ಅಂತ ಹೇಳ್ತೀನಿ. ನಮ್ಮ ಶಲ್ವಿ ಗಾರ್ಡನ್ಸ್ ಅಲ್ಲಿ ಏನೇನ್ ಕಮ್ಯುನಿಟಿ ಫೀಚರ್ಸ್ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಇಟ್ಸ್ ಬಿಲ್ಡೆಡ್ ವಿತ್ ಕಾಂಪೌಂಡ್ ವಾಲ್ಸ್ 24/7. ನಿಮ್ಗೆ ಸೆಕ್ಯೂರಿಟಿ ಇರುತ್ತೆ ಅಂಡ್ 100% ವಾಸ್ತು ಕಂಪ್ಲೇಂಟ್ಸ್ ಇದೆ. ಅಂಡ್ ಅದು ಅಲ್ಲದೆ ನೀವು ನೋಡ್ತಿರ್ಬೋದು 30 feet ವೈಡ್ ಟಾರ್ ರೋಡ್ಸ್ ಕೂಡ ನಿಮ್ಗೆ ಪ್ರೊವೈಡ್ ಆಗಿದೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ, ಅಂಡರ್ ಗ್ರೌಂಡ್ ಸ್ಯಾನಿಟರಿ ಪೈಪ್ ಲೈನ್ಸ್ ಅಂಡ್ STP ಟ್ಯಾಂಕ್ಸ್ ಕೂಡ ಇದೆ ಅಂಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಅಂಡ್ ಪ್ರತಿ ಒಂದು ಇಂಡಿವಿಜುವಲ್ ಪ್ಲಾಟ್ಸ್ ಗಳಿಗೂ ಇಂಡಿವಿಜುವಲ್ ವಾಟರ್ ಪೈಪ್ ಲೈನ್ಸ್ ಕೂಡ ಪ್ರೊವೈಡ್ ಆಗಿದೆ ಅಂಡ್ ಓವರ್ ಹೆಡ್ ಟ್ಯಾಂಕ್ಸ್ ಕೂಡ ಕಾಣ್ತಾ ಇದೆ. ಸೊ ಇವಾಗ ನೀವು ನೋಡ್ತಿರ್ಬೋದು ನಮ್ಮ ಶಾಲ್ವಿ ಗಾರ್ಡನ್ಸ್ ನ ಪಾರ್ಕ್ ಏರಿಯಾದಲ್ಲಿ ನಾವಿದೀವಿ ಅಂಡ್ ಸಿಟ್ಟಿಂಗ್ ಬೆಂಚಸ್ ಕೂಡ ಪ್ರೊವೈಡ್ ಆಗಿದೆ. ನೋಡಿ ಎಷ್ಟು ವಿಶಾಲವಾಗಿದೆ ಅಲ್ಲ. ಅಂಡ್ ಮಕ್ಕಳಿಗೆ ಅಂತ ಕಿಡ್ಸ್ ಏರಿಯಾಗೆ ಕಿಡ್ಸ್ ಗ್ರೌಂಡ್ ತರ ಕೂಡ ಇಲ್ಲಿ ಪ್ರೊವೈಡ್ ಆಗ್ತಾ ಇದೆ. ಇನ್ನು ಅತಿ ಶೀಘ್ರದಲ್ಲಿ ಇದು ಪ್ರೊವೈಡ್ ಆಗತ್ತೆ. ಅಂಡ್ ನಾನು ನಿಮ್ಗೆ ಹೇಳ್ದಂಗೆ ಓವರ್ ಹೆಡ್ ಟ್ಯಾಂಕ್ಸ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ನೀವು ನೋಡ್ತಿರ್ಬೋದು ಓವರ್ ಹೆಡ್ ಟ್ಯಾಂಕ್ ಇಲ್ಲಿ ಪ್ಲೇಸ್ ಆಗಿದೆ. ಅದು ಅಲ್ಲದೆ ಕುಬೇರ್ ಮೂಲೆನಲ್ಲಿ ಫೇಸ್ ಆಗಿದೆ. ಮೇಲೆ 60,000 ವಾಟರ್ ಲೀಟರ್ ಕೆಪಾಸಿಟಿ ಇದೆ, ಕೆಳಗಡೆ 40,000 ಲೀಟರ್ ವಾಟರ್ ಕೆಪಾಸಿಟಿ ಇದೆ. ಇನ್ನೇನ್ ಬೇಕು ಅಲ್ವಾ?
ಇಷ್ಟು ವಿಶಾಲವಾಗಿರೋ ಪಾರ್ಕ್ ಇದೆ, ವಾಟರ್ ಕೆಪಾಸಿಟಿ ಇದೆ, ಅಂಡ್ ಪ್ರತಿಯೊಂದು ಪ್ಲಾಟ್ಸ್ ಗಳಿಗೂ ಇಂಡಿವಿಜುವಲ್ ವಾಟರ್ ಪೈಪ್ ಲೈನ್ಸ್ ಇದೆ, ಎಲ್ಲಾ ತರ ಫೆಸಿಲಿಟಿ ಕೂಡ ಇದೆ. ಅಂಡ್ ಅದು ಅಲ್ಲದೆ ನಮ್ಮ ಏರ್ಪೋರ್ಟ್ಗೆ ನಾವು ನೋಡ್ತಾನೆ ಇರ್ಬೋದು, ಎವ್ರಿ 5 minutes ಒಂದೊಂದು ಫ್ಲೈಟ್ಸ್ ಗಳು ಪಾಸ್ ಆಗ್ತಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಫ್ಲೈಟ್ಗಳು ಕೂಡ. ನಾನು ನಿಮ್ಗೆ ಹೇಳ್ತಿದ್ನಲ್ಲ ಏರ್ಪೋರ್ಟ್ ಹತ್ರ ಇದೆ ಅಂತ, ಎಸ್ ನೀವು ನೋಡ್ತಿರ್ಬೋದು, ಎವ್ರಿ 5 minutes ಒಂದೊಂದು ಫ್ಲೈಟ್ಸ್ ಗಳು ಪಾಸ್ ಆಗ್ತಿರುತ್ತೆ. ಇವಾಗ ನಮ್ಮ ಶಾಲ್ವಿ ಗಾರ್ಡನ್ಸ್ ನ ಪವರ್ ಸಪ್ಲೈ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಪ್ರತಿಯೊಂದು ಇಂಡಿವಿಜುವಲ್ ಪ್ಲಾಟ್ಸ್ ಗಳಿಗೂ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. ಅಂಡ್ ಅದು ಅಲ್ಲದೆ ನೀವು ನೋಡ್ತಿರ್ಬೋದು ಸ್ಟ್ರೀಟ್ ಲೈಟ್ಸ್ ಕೂಡ ಪ್ರೊವೈಡ್ ಆಗಿದೆ. ಅಂಡ್ ನಮ್ಮ ಶಾಲ್ವಿ ಗಾರ್ಡನ್ಸ್ಗೆ ಸಪರೇಟ್ ಆಗಿ ಒಂದು PC ಕೂಡ ಇನ್ಸ್ಟಾಲ್ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಅದರಿಂದ ಯಾವುದೇ ತರ ಎಲೆಕ್ಟ್ರಿಸಿಟಿ ಸಪ್ಲೈದು ಇಶ್ಯೂಸ್ ಗಳು ಇರಲ್ಲ ಅಂತ ನಾನು ಹೇಳ್ತೀನಪ್ಪ. ನಮ್ಮ ವಿಡಿಯೋ ನೋಡ್ತಿರೋರು ಶಾಲ್ವಿ ಗಾರ್ಡನ್ ಪ್ರಾಪರ್ಟೀಸ್ ನ ಯಾಕೆ ಪರ್ಚೇಸ್ ಮಾಡ್ಬೇಕಪ್ಪ ಅಂತ ಒಂದು ಕ್ವೆಶನ್ ಇರುತ್ತೆ, ಹೌದಲ್ವಾ? ಎಸ್, ಯಾಕೆ ಅಂತಂದ್ರೆ ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೂಡ ಪ್ರೊವೈಡ್ ಆಗಿದೆ ರೀ. ಪ್ರತಿಯೊಂದು ಪ್ಲೇಸಸ್ ಗಳಿಗೂ ತುಂಬಾ ನಿಯರ್ ಅಂತ ಹೇಳ್ಬೋದು. ಇಲ್ಲಿಂದ ನೀವೇನೇ ಒಂದು ಪ್ಲೇಸಸ್ ಗಳಿಗೆ ಟ್ರಾವೆಲ್ ಮಾಡ್ಬೇಕಂದ್ರೆ ತುಂಬಾ ಹತ್ರ. ನೀವ್ ನೋಡ್ತಿರ್ಬೋದು ಅಕ್ಕಪಕ್ಕ ಸುಮಾರು ಮನೆಗಳು ಬಿಲ್ಡ್ ಆಗಿದೆ. ಅಂಡ್ ಅದು ಅಲ್ಲದೆ ನಮ್ಗೆ ತುಂಬಾ ನಿಯರೆಸ್ಟ್ ಆಗಿ ತುಂಬಾ ಊರುಗಳು, ವಿಲೇಜಸ್ ಗಳು ತುಂಬಾ ನಿಯರ್ ಇದೆ. ನೀವ್ ನೋಡ್ತಿರ್ಬೋದು ಅಲ್ಲಿ ಬೆಟ್ಟ ಕಾಣಿಸ್ತಿದ್ಯಲ್ಲ, ಅದು ನಂದಿ ಹಿಲ್ಸ್. ನಮ್ಮ ಶಾಲ್ವಿ ಗಾರ್ಡನ್ ಇಂದ ಡೈರೆಕ್ಟ್ ವ್ಯೂ ನಂದಿ ಹಿಲ್ಸ್ಗೆ. ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಅಥವಾ ನಮ್ಗೆ ಏನಾದ್ರು ಬೇಜಾರಾಯ್ತಪ್ಪ, ಚಿಲ್ ಔಟ್ ಬೇಕು ಅಂತ ಅನ್ಕೊಂಡವ್ರಿಗೆ ಆದಷ್ಟು ಬೇಗ ಒಂದು 10 minutes ಅಂತ ಹೇಳ್ಬೋದಪ್ಪ. 10 minutes ಅಲ್ಲಿ ನಮ್ ಶಾಲ್ವಿ ಗಾರ್ಡನ್ ಇಂದ ನಂದಿ ಹಿಲ್ಸ್ ಹೋಗಿ ಚಿಲ್ ಔಟ್ ಮಾಡ್ಬೋದು. ಅಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ರಿಲ್ಯಾಕ್ಸೇಷನ್ಗೆ ಅಂತ ಇನ್ನೊಂದು ಕ್ಲಬ್ ಕಬಾನ ಕೂಡ ಇದೆ. ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಮತ್ತೆ ಚಿಲ್ ಔಟ್ ಮಾಡೋದಕ್ಕೆ, ಫ್ರೆಂಡ್ಸ್ ಜೊತೆ ಓಡಾಡೋದಕ್ಕೆ ಕ್ಲಬ್ ಕಬಾನ ಕೂಡ ಇದೆ. ಅಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಏನೇನಂತ ಕೇಳ್ತಿದ್ದೀರಾ? NH44 ನ್ಯಾಷನಲ್ ಹೈವೇಗೆ ಜಸ್ಟ್ 2 to 3 minutes ಅಷ್ಟೇ ರೀ. ಅಂಡ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಸ್ಟ್ 10 minutes ಅಷ್ಟೇ. ಅಂಡ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ಜಸ್ಟ್ 2 minutes, 2 to 3 minutes ಅಂತ ಹೇಳ್ಬೋದಪ್ಪ. ಇನ್ನೇನ್ ಬೇಕು ಹೇಳು? ನಮಗೆ ಏರ್ಪೋರ್ಟ್ಗೆ 10 ನಿಮಿಷ ಡ್ರೈವಿಂಗ್ ಅಂತ ಅಂದಾಗ ಇಷ್ಟೇ ಸಾಕಲ್ವಾ? ಪ್ರತಿಯೊಂದು ನಮ್ಗೆ ಫುಲ್ಫಿಲ್ ಆಗ್ತಿದೆ, ನಮ್ಮ ಕಮಿಟ್ಮೆಂಟ್ಸ್ ಗಳಿಗೆ ಫುಲ್ಫಿಲ್ ಆಗ್ತಿದೆ ಅಂತ ಅಂದಾಗ ನಾವ್ ಇನ್ನೇನ್ ನೋಡ್ಬೇಕು? ಆರಾಮಾಗಿ ಸೈಟ್ ನ ಬೈ ಮಾಡ್ಬೋದಪ್ಪ. ಅಂಡ್ ನಮ್ಮ ಶಾಲ್ವಿ ಗಾರ್ಡನ್ ಪ್ರಾಪರ್ಟಿಯಿಂದ ಹಾಸ್ಪಿಟಲ್, ಆಕಾಶ್ ಹಾಸ್ಪಿಟಲ್ಗೆ ಜಸ್ಟ್ ಒಂದು 5 to 6 minutes ಡಿಸ್ಟೆನ್ಸ್ ಅಷ್ಟೇ. ಅಂಡ್ ತುಂಬಾ ವೆಲ್ ನೋನ್ ಸ್ಕೂಲ್ಸ್ ಗಳಿಗೆ, ಕಾಲೇಜಸ್ ಗಳಿಗೆ ತುಂಬಾ ಹತ್ರ. ಯಾವ ಸ್ಕೂಲ್ಸ್ ಅಂತ ಅಂದ್ರೆ ಎಂಬಾಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಎಕ್ಸಾಂಪಲ್, ಅದಕ್ಕೆ ಮತ್ತೆ ನಮ್ಮ ಪ್ರಾಪರ್ಟಿಗೆ ಒಂದು 4 to 5 minutes ಅಷ್ಟೇ. ಆಮೇಲೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಗೆ, ಆ ಕಾಲೇಜ್ಗೆ ನಮ್ಮ ಪ್ರಾಪರ್ಟಿಯಿಂದ ಆ ಕಾಲೇಜ್ಗೆ 10 minutes ಡಿಸ್ಟೆನ್ಸ್ ಅಷ್ಟೇ. ಅಂಡ್ ಅದು ಅಲ್ಲದೆ ಡಿ ಮಾರ್ಟ್ಗೆ ಮತ್ತೆ ಗ್ಯಾಲರಿಯಾ ಮಾಲ್ಗೆ ನಮ್ಮ ಪ್ರಾಪರ್ಟಿಯಿಂದ ಒಂದು 5 to 6 minutes ಡಿಸ್ಟೆನ್ಸ್ ಅಷ್ಟೇ. ಅಂಡ್ ಇನ್ನೇನ್ ಬೇಕು ರೀ ಅಲ್ವಾ? ಎಲ್ಲಾ ಕಮಿಟ್ಮೆಂಟ್ಗಳಿಗೂ ಫುಲ್ಫಿಲ್ ಆಗ್ತಿದೆ. ಇದು ಆರಾಮಾಗಿ ಸೈಟ್ ಬೈ ಮಾಡ್ಬೋದಲ್ವಾ? ಅಂಡ್ ನೀವು ಕೇಳ್ತಿರ್ಬೋದು ಸ್ಕೂಲ್ಸ್ಗೆ, ಕಾಲೇಜಸ್ಗಳಿಗೆ, ಕಾರ್ಪೊರೇಟ್ ಕಂಪ್ನೀಸ್ಗಳಿಗೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇರ್ಬೋದು ಅಂತ. ಎಲ್ಲದಕ್ಕೂ ಜಸ್ಟ್ ಒಂದು 5 to 10 minutes ಅಷ್ಟೇ. ನಮಸ್ಕಾರ ವೀಕ್ಷಕರೇ, ನಮ್ಮ ಶಾಲ್ವಿ ಗಾರ್ಡನ್ಸ್ 100% ಬೈಯಪ್ಪ ಅಪ್ರೂವ್ಡ್ ಆಗಿದೆ. ಅಂಡ್ 100% ರಿಲೀಸ್ ಆರ್ಡರ್ ಫ್ರಮ್ ಬೈಯಪ್ಪ ಕೂಡ ಇದೆ. ಅಂಡ್ ಪ್ರತಿಯೊಂದು ಇಂಡಿವಿಜುವಲ್ ಪ್ಲಾಟ್ಸ್ ಗಳಿಗೂ ಈ ಖಾತಾ ಫೆಸಿಲಿಟಿ ಕೂಡ ಆಗಿದೆ. ನೀವು ಬ್ಯಾಂಕ್ ಲೋನ್ಸ್ ಗಳ ಬಗ್ಗೆ ತಲೆ ಕೆಡಿಸ್ಕೊಂತಿರ್ಬೋದು, ನಿಮ್ಗೆ ಬ್ಯಾಂಕ್ ಲೋನ್ಸ್ ಕೂಡ ಸಿಗತ್ತೆ. ಅದು ಅಲ್ಲದೆ ನಮ್ಮ ಪ್ರಾಪರ್ಟೀಸ್ ಅಲ್ಲಿ HDFC ಬ್ಯಾಂಕ್ಸ್ ಆಲ್ರೆಡಿ ಲೋನ್ಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. 80 to 90% ಎನಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಅಪ್ ಟು 80 to 90% ನಿಮ್ಗೆ ಲೋನ್ ಸಿಗತ್ತೆ. ಅಂಡ್ ನೀವು ನಮ್ಮ ಶಾಲ್ವಿ ಗಾರ್ಡನ್ಸ್ ನ ಪ್ರೈಸ್ ಎಷ್ಟು ಅಂತ ತಿಳ್ಕೊಬೇಕಾ? ಸ್ಟಾರ್ಟಿಂಗ್ 4999 ಅಂದ್ರೆ 4999 ರೂಪಾಯಿಗೆ ಸ್ಟಾರ್ಟ್ ಆಗ್ತದೆ. ನೀವೇನಾದ್ರೂ ಈ ವಿಡಿಯೋ ನೋಡ್ಕೊ ಬಂದ್ರೆ ನಿಮ್ಗೆ ಡಿಸ್ಕೌಂಟ್ ಖಂಡಿತ ಸಿಗತ್ತೆ. ನೀವೇನಾದ್ರೂ ಬ್ರೋಕರೇಜ್ ಅದು ಇದು ಅಂತ ತಲೆ ಕೆಡ್ಸ್ಕೊಂತ ಇದ್ರೆ ಇದರಲ್ಲಿ ನೋ ಬ್ರೋಕರೇಜ್. ಅಂದ್ರೆ 100% ನೀವು ಬಂದು ಡೈರೆಕ್ಟ್ ಆಗಿ ಡೆವಲಪರ್ಸ್ ನ ಮೀಟ್ ಮಾಡಬಹುದು. ಅಂಡ್ ಡೈರೆಕ್ಟ್ ಆಗಿ ನೀವು ನಿಮ್ಮ ಲ್ಯಾಂಡ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಯಾರಾದ್ರೂ ಕನ್ಸಿನ ಮನೆ ಬಿಲ್ಡ್ ಮಾಡ್ಬೇಕು ಅಥವಾ ಹತ್ರ ಎಲ್ಲೂ ಜಾಗ ಸಿಗ್ತಾ ಇಲ್ಲ ಅಂಡ್ ಎಲ್ಲ ಕಮಿಟ್ಮೆಂಟ್ಸ್ ಗಳಿಗೆ ಫುಲ್ ಆಗ್ತಿರೋ ಜಾಗ ಸಿಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಂತಿದ್ರೆ, ನಾನು ಹೈಲಿ ಪ್ರಿಫರ್ ಮಾಡ್ತೀನಿ ನಮ್ಮ ಶಾಲ್ವಿ ಗಾರ್ಡನ್ಸ್. ನಿಮ್ ಎಲ್ಲಾ ಕಮಿಟ್ಮೆಂಟ್ಸ್ ಗಳಿಗೂ ಫುಲ್ಫಿಲ್ ಆಗತ್ತೆ ಅಂಡ್ ತುಂಬಾ ಹತ್ರ ಇದೆ. ಅಂಡ್ ಪ್ರೈಸ್ ಕೂಡ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಕೇಳಿ, ನಮ್ಮ ಶಾಲ್ವಿ ಗಾರ್ಡನ್ ಪ್ರೈಸ್ ಅಷ್ಟು ಇಲ್ಲ ಅಕ್ಕಪಕ್ಕ ಎಲ್ಲೂ ಇಲ್ಲ, ಅಷ್ಟು ಕಡಿಮೆಗೆ ನಿಮ್ಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇನ್ನೇನ್ ನೋಡ್ತಿದ್ದೀರಾ? ನಿಮ್ಗೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಬರ್ತೀರಾ, ಡೈರೆಕ್ಟ್ ಆಗಿ ಡೆವಲಪರ್ಸ್ ನ ಮೀಟ್ ಮಾಡ್ತೀರಾ ಅಂಡ್ ಲ್ಯಾಂಡ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ತಗೊಂತೀರಾ. ಸೊ ನಿಮ್ಮ ಕನ್ಸಿನ ಮನೆ ನೀವ್ ಅನ್ಕೊಂಡಂಗೆ ಬಿಲ್ಡ್ ಮಾಡ್ಕೊಬಹುದು.
ನಮ್ಮ VR ವೆಂಚರ್ಸ್ ಡೆವಲಪರ್ಸ್ ಅವರು ಮಾಡಿರುವಂತಹ ಶಾಲ್ವಿ ಗಾರ್ಡನ್ಸ್ ಪ್ರಾಪರ್ಟೀಸ್ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಅಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ನಮ್ಮ ಡೆವಲಪರ್ಸ್ ನ ಮೀಟ್ ಮಾಡಬಹುದು, ನಿಮ್ಮನ್ನ ಪರ್ಚೇಸ್ ಮಾಡಬಹುದು. ಆರ್ ಎಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಅಂಡ್ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ನಮ್ಮ ಡೆವಲಪರ್ಸ್ ಹತ್ರ ಮೀಟ್ ಆಗಿ ಮಾತಾಡಿ ಅಂಡ್ ಈ ಲ್ಯಾಂಡ್ ನ ಪರ್ಚೇಸ್ ಮಾಡಿ ಈ ಲ್ಯಾಂಡ್ ನ ನಿಮ್ದು ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.